ಅಮ್ಮ ಈ ಬಟ್ಟೆಗಳೆಲ್ಲ ತೆಗ್ದಿಡು, ಅಲ್ಲಿ ಇಲ್ಲಿ ಹಾಕ್ಬೇಡ. ಹೊಸ ಬಟ್ಟೆನಾ ಇವಾಗ ಯಾಕೆ? ಓ ಇದಾ, ನಾಳೆಯಿಂದ ಜಿಮ್ಗೆ ಹೋಗ್ಬೇಕಲ್ಲ ಅದಕ್ಕೆ. ಜಿಮ್ ಬಟ್ಟೆನಾ? ಅದೆಷ್ಟು ದಿನ ಈ ಜಿಮ್ ಡ್ರಾಮಾನೋ ನನಗಂತೂ ಗೊತ್ತಿಲ್ಲ. ಅಮ್ಮ ನಾಳೆಯಿಂದ ನಾನು ಫುಲ್ ಸ್ಟ್ರಿಕ್ಟ್ ಡಯಟ್, ನೋ ಜಂಕ್ ಫುಡ್, ನೋ ಶುಗರ್, ಅರ್ಥ ಆಯ್ತಾ? ಸರಿ ಆಯ್ತು. ಜಿಮ್ಗೋಸ್ಕರ ಹೊಸ ಶೂ ತೊಗೊಂಡಿದ್ದೀನಿ, ಹುಷಾರಾಗಿ ಎತ್ತಿಡ್ಬೇಕು. ಹೊಸ ಶೂ ಬೇರೆನಾ? ಇರೋ ಶೂನೆಲ್ಲ ಏನು ಮಾಡೋದು? ಅದೆಲ್ಲ ಹಳೇದಾಗೋಯ್ತು, ವರ್ಕೌಟ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರಲಿ ಅಂತ. Oh my god. ಆಮೇಲೆ ಈಗಲೇ ಹೇಳಿದ್ದೀನಿ, ಕೇಕು ಗೀಕು ಎಲ್ಲ ತೊಗೊಂಬಂದು ನನಗೆ ಟೆಂಪ್ಟ್ ಮಾಡಬೇಡಿ ಅಷ್ಟು. What? ಜಂಕ್ ಫುಡ್ಸ್ ಅದೆಲ್ಲ ತರದೇ ನೀನು. ಸರಿ, ಎಷ್ಟು ದಿನಕ್ಕೆ ಫೀಸ್ ಕಟ್ಟಿದ್ಯಾ? 1 ಇಯರ್ಗೆ. 1 ಇಯರ್ಗ ಅದು ಎಷ್ಟು ಸಲ ಈ ಥರ ದುಡ್ಡು ಕಟ್ಟಿ 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 ವೇಸ್ಟ್ ಮಾಡಿದ್ಯೋ, ಅದೆಷ್ಟು ದುಡ್ಡು ಹಾಳು ಮಾಡಿದ್ಯೋ ನನಗಂತೂ ಗೊತ್ತಿಲ್ಲ. ಜಿಮ್ ಕರೆಕ್ಟಾಗಿ ಹೋಗೋರು ನಿನ್ನಷ್ಟು ಡ್ರಾಮಾ ಅಂತೂ ಆಡಲ್ಲ. ಅದ್ರ ಬದಲು ಮನೇಲಾದ್ರೂ ಕೆಲಸ ಮಾಡೋದು, ನಿನ್ಗೆ ಸರಿಯಾಗಿ ವರ್ಕೌಟ್ ಆದ್ರೂ ಆಗುತ್ತೆ. ನಾಳೆಯಿಂದ ಹೋಗ್ತೀನಿ, ನೋಡ್ತಾ ಇರು. ಒಬ್ಳೆ ಸಾಕು ನನ್ನ ಡಿಸ್ಕರೇಜ್ ಮಾಡಕ್ಕೆ. ನೋಡ್ತೀನಿ, ಅದನ್ನು ನೋಡ್ಬಿಡ್ತೀನಿ. ಅದು ಎಷ್ಟು ದಿನ ನೀನು ಜಿಮ್ಗೆ ಹೋಗಿ ದಬಾಕ್ತಿ ಅಂತ ನನಗಂತೂ ಗೊತ್ತಿಲ್ಲ. ನೀ ಜಿಮ್ ಕರೆಕ್ಟಾಗಿ ಹೋಗೋರು ಕೂಡ ನಿನ್ನಷ್ಟೆಲ್ಲ ಬಿಲ್ಡಪ್ ತಗೊಳ್ಳಲ್ಲ, ಅದನ್ನು ನೋಡ್ಬಿಡ್ತೀನಿ ನಾಳೆಯಿಂದ ನೀನು ಜಿಮ್ಗೆ ಹೋಗಿ ದಬಾಕೋದು. ಸರಿ ನೋಡುವಂತೆ. ಬೆಳಗ್ಗೆ 5 ಗಂಟೆಗೆ ಎಬ್ಬರಿಸ್ಬಿಡು, ಆಯ್ತಾ? Pizza. ಆಹಾ, ಈ ಜಂಕ್ ಫುಡ್ಸ್ನೆಲ್ಲ ಹೆಂಗಾದ್ರೂ ತಿಂತಾರಪ್ಪ. ನಾನಂತೂ ಇದನ್ನೆಲ್ಲ ತಿನ್ನಬಾರ್ದು. ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ಬಾಡಿ ಎಲ್ಲ ಫಿಟ್ಟಾಗಿ ಇಟ್ಕೋಬೇಕಪ್ಪ. ಆದರೂ ಇವತ್ತು ಒಂದಿನ ತಿಂದಿದ್ರೆ ಏನು ದಪ್ಪ ಆಗ್ತಾ ಇರಲಿಲ್ಲ. ಇವತ್ತು ಬುಕ್ ಮಾಡೇ ಬಿಡ. ಅಮ್ಮ, ನಾನು ಪಿಜ್ಜಾ ಬುಕ್ ಮಾಡ್ತಿದ್ದೀನಿ. ಹೇಗಿದ್ರು ನಾಳೆಯಿಂದ ತಾನೇ ಜಿಮ್ಗೆ ಹೋಗೋದು. ನಿಮ್ಗೊಂದು ಆರ್ಡರ್ ಮಾಡಲ್ಲ?